ಲೋ ಸಂಜಯ್, ಯಾಕೋ ಈಗ ಆಫೀಸ್ನಲ್ಲಿ ತುಂಬಾ ನಿದ್ದೆ ಮಾಡ್ತಾ ಇರ್ತೀಯಾ? ಹೌದು ಕಣೋ ಮನು. ಯಾಕೋ? ಅಂಥದ್ದು ಏನ್ ಆಯ್ತು? ಏನ್ ಅಂತ ಹೇಳಿ ಮನು? ಎಲ್ಲ ನನ್ನ ಹೆಂಡತಿ ಇಂದ ಕಣೋ. ಯಾಕೋ, ಅವರು ಏನ್ ಮಾಡಿದ್ರು? ನನ್ನ ಹೆಂಡತಿ ಈ 9 ದಿನ ಬೆಳಿಗ್ಗೆ ಎದ್ದು ಬನ್ನಿ ಮರದ ಪೂಜೆ ಮಾಡ್ತಾಳೆ ಕಣೋ. ಅವಳು ದಿನ ಬೆಳಿಗ್ಗೆ 3 ಗಂಟೆಗೆ ಎದ್ದುಳ್ತಾಳೆ. ಅವಳು ಎದ್ದು ತಕ್ಷಣ ನಾನು ಎದ್ದಾಳ್ಬೇಕು. ಎದ್ದುಳಿಲ್ಲ ಅಂದರೆ ಬೈಕೊಂಡು ಹೊಡಾಡ್ತಾಳೆ. ಅದನ್ನ ಕೇಳೋಕೆ ಆಗದಲೇ ಎದ್ದು ಬಿಡ್ತೀನಿ. ಎದ್ದ ಮೇಲೆ ಅವಳು ಮನೆ ಫುಲ್ ಕಸ ಗುಡಿಸ್ತಾಳೆ. ನಾನು ನೆಲ ಹೊರಸ್ತೀನಿ. ಅವಳು ನಾನು ಪೂಜೆಗೆ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿಗೆ ಹೋದರೆ ಅಲ್ಲಿ ಪೂಜೆಗೆ ಲೇಡೀಸ್ ಮತ್ತೆ ಜೆಂಟ್ಸ್ ಬೇರೆ ಬೇರೆ ಕ್ಯೂ. ಆಮೇಲೆ ಅಲ್ಲಿ ಪೂಜೆ ಆಗೋ ತನಕ ಒಬ್ಬರಿಗೆ ಒಬ್ಬರು ಮಾತಾಡೋಲ್ಲ. ಸರಿ, ಅಲ್ಲಿ ಕಾದು ಪೂಜೆ ಮುಗಿಸ್ಕೊಂಡು ಮನೆಗೆ 8 ಗಂಟೆಗೆ ಬರ್ತೀವಿ. ಬಂದು ತಕ್ಷಣ ನನ್ನ ಹೆಂಡತಿ ಹೋಗಿ ಮಲಗ್ತಾಳೆ. ನಾನು ಹೋಟೆಲ್ನಲ್ಲಿ ತಿಂಡಿ ತಿನ್ನಕೊಂಡು ಆಫೀಸ್ಗೆ ಬರ್ತೀನಿ. ಅದಕ್ಕೆ ಕಣೋ ಯಾವಾಗಲೂ ನಿದ್ದೆ ಮಾಡ್ತಾ ಇರ್ತೀನಿ. ಅಲ್ವೋ, ನಿನ್ನ ಹೆಂಡತಿಗೆ ಹೇಳು ನಾನು ಬರೋಲ್ಲ, ನನಗೆ ತುಂಬಾ ಸುಸ್ತು ಆಗುತ್ತೆ ಅಂತ. ನಾನು ಸುಸ್ತು ಅಂತ ಹೇಳಿದರೆ ಅವಳು ಹೇಳೋದು ಒಂದೇ ಡೈಲಾಗ್. ಸೊ ಆ ಡೈಲಾಗ್ಗೋಸ್ಕರ ಬಾಯಿ ಮುತ್ಕೊಂಡು ಹೋಗ್ತೀನಿ. ಏನ್ ಡೈಲಾಗ್ ಅದು? ನಾನು ಇಷ್ಟೊಂದು ಕಷ್ಟಪಡ್ತಾ ಇರೋದು ನೀವು ಚೆನ್ನಾಗಿರಲಿ ಅಂತ. ನಿಮಗೋಸ್ಕರ. ಅಂಥದ್ರಲ್ಲಿ ನೀವು ನನಗೆ ಎಷ್ಟು ಸಹಾಯ ಮಾಡೋಲ್ವಾ?